ವೆಲ್ಕಮ್ ಟು ಎಮ್ ಸ್ಕ್ವೇರ್ ಟ್ಯುಟೋರಿಯಲ್. ಇಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ HTMLನ ಟ್ಯಾಗ್ಸ್ ಮತ್ತು ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ. ಅದಕ್ಕೂ ಮುಂಚೆ ಆಲ್ರೆಡಿ HTML CSS ಗೊತ್ತಿರೋರು CSSನ ಹೊಸ ಎಫೆಕ್ಟ್ಸ್ ತಿಳ್ಕೊಳ್ಳೋಕ್ಕೆ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅದರಲ್ಲಿ ಹೋಗಿ ನೀವು CSSನ ಹೊಸ ಎಫೆಕ್ಟ್ಸ್ ಬಗ್ಗೆ ತಿಳ್ಕೊಬೋದು. ಹಾಗೆ ಈ HTML ಟ್ಯುಟೋರಿಯಲ್ನ ಹಿಂದಿ ಅಥವಾ ಉರ್ದು ಅಲ್ಲಿ ಕಲಿಯೋಕ್ಕೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಅದರಲ್ಲಿ ಹೋಗಿ ನೀವು ಹಿಂದಿ ಅಥವಾ ಉರ್ದು ಅಲ್ಲಿ HTML ನ ನೀವು ಕಲಿಬಹುದು. ಬನ್ನಿ ಈಗ ನಾವು ನೋಡೋಣ HTML ಟ್ಯಾಗ್ಸ್ ಮತ್ತೆ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ. HTML ಟ್ಯಾಗ್ಸ್ ಬಗ್ಗೆ ಬಂದ್ರೆ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದೀವಿ. HTML ಒಂದು ಮಾರ್ಕಪ್ ಲ್ಯಾಂಗ್ವೇಜ್. ಇದನ್ನ ಟ್ಯಾಗ್ಸ್ ಯೂಸ್ ಮಾಡಿ ನಾವು ಡಿಫೈನ್ ಮಾಡ್ತೀವಿ. ಪ್ರತಿಯೊಂದು ಎಲಿಮೆಂಟ್ ನ ಟ್ಯಾಗ್ಸ್ ನ ಯೂಸ್ ಮಾಡ್ತೀವಿ, ಡಿಫೈನ್ ಮಾಡ್ತೀವಿ. ಟ್ಯಾಗ್ಸ್ ಅನ್ನ ನಾವು ಆಂಗ್ಯುಲರ್ ಬ್ರಾಕೆಟ್ಸ್ ಯೂಸ್ ಮಾಡಿ ಅದನ್ನ ನಾವು ಬರೀತೀವಿ. ಟ್ಯಾಗ್ಸ್ ಅಂದ್ರೆ ಇದು ಟ್ಯಾಗ್ಸ್ ಅನ್ನೋದು ಒಂದು ಕೀವರ್ಡ್ ತರ, ಒಂದು ಕೀವರ್ಡ್. ಪ್ರತಿಯೊಂದಕ್ಕೂ ಪ್ರತಿಯೊಂದು ರೀತಿಯ ಡಿಸ್ಪ್ಲೇಗೆ ಒಂದು ರೀತಿಯ ಟ್ಯಾಗ್ ಇರುತ್ತೆ. ಆ ಟ್ಯಾಗ್ ನ ಯೂಸ್ ಮಾಡಿ ನಾವು ಡಿಫೈನ್ ಮಾಡ್ತೀವಿ, ಡಿಸ್ಪ್ಲೇ ಮಾಡೋಕ್ಕೆ. HTML ಲ್ಯಾಂಗ್ವೇಜ್ ಅಲ್ಲಿ ಆಲ್ರೆಡಿ ಟ್ಯಾಗ್ಸ್ ನ ಡಿಫೈನ್ ಮಾಡಿ ಆಗಿದೆ. ಈ HTML ನ ಕ್ರಿಯೇಟ್ ಮಾಡಿರೋರು ಇದಕ್ಕಾಗಿ ಹೊಸ ಬೇರೆ ಬೇರೆ ರೀತಿಯ ಟ್ಯಾಗ್ಸ್ ನ ಅವರು ಡಿಫೈನ್ ಮಾಡಿದ್ದಾರೆ. ನಾವು ನಮಗೆ ಬೇಕಾಗಿರುವ ಟ್ಯಾಗ್ ನ ನಾವು ಯೂಸ್ ಮಾಡಬೇಕು, ನಮಗೆ ಬೇಕಾಗಿರುವ ಔಟ್ಪುಟ್ ಬರುತ್ತೆ. ಎಕ್ಸಾಂಪಲ್ಗೆ ನಾವು ಹೆಡ್ಡಿಂಗ್ ಬರಿಬೇಕಂದ್ರೆ ಹೆಡ್ಡಿಂಗ್ ಟ್ಯಾಗ್, ಹೆಡ್ಡಿಂಗ್ಗೆ ಅಂತಾನೆ ಕೆಲವು ಟ್ಯಾಗ್ಸ್ ಇದೆ, ಅದನ್ನ ನಾವು ಯೂಸ್ ಮಾಡಬೇಕು. ಅದನ್ನ ಕ್ರಿಯೇಟ್ ಮಾಡಿರೋದು HTML ನ ಕ್ರಿಯೇಟ್ ಮಾಡಿದಾರಲ್ಲ ಅವರೇ ಅದನ್ನ ಕ್ರಿಯೇಟ್ ಮಾಡಿರೋದು. ನಾವು ನೋಡಿದಾಗ ಹಿಂದಿನ ಇದರಲ್ಲಿ ಬೇರೆ ಬೇರೆ ವರ್ಷನ್ಸ್ ನಾವು ನೋಡಿದೀವಿ, HTML4, HTML5 ಅಂತ. ಅಂದ್ರೆ ಆ ವರ್ಷನ್ಸ್ ಏನಂದ್ರೆ ಒಂದು ವರ್ಷನ್ ಅಲ್ಲಿ ಕೆಲವು ಟ್ಯಾಗ್ಸ್ ಆಡ್ ಮಾಡಿದ್ರು, ನೆಕ್ಸ್ಟ್ ವರ್ಷನ್ ಅಲ್ಲಿ ಏನ್ ಮಾಡಿದಂತೆ ಇನ್ನೂ ಹೊಸ ರೀತಿಯ ಟ್ಯಾಗ್ಸ್ ನ ಅವರು ಡಿಫೈನ್ ಮಾಡಿ ಅದನ್ನ ಆಡ್ ಮಾಡಿ ಹೊಸ ಫ್ಯೂಚರ್ಸ್ ಆಡ್ ಮಾಡಿ ಅದನ್ನ ಹೊಸ ವರ್ಷನ್ ತರ ರಿಲೀಸ್ ಮಾಡ್ತಾರೆ. ಇದೇ HTML ಟ್ಯಾಗ್ಸ್ ಅಂದ್ರೆ ನಮ್ಗೆ ಯಾವ ರೀತಿ ಔಟ್ಪುಟ್ ಬೇಕು ಅದಕ್ಕಾಗಿರುವ ಟ್ಯಾಗ್ಸ್ ನ ನಾವು ಯೂಸ್ ಮಾಡಬೇಕಾಗುತ್ತೆ. ಟ್ಯಾಗ್ಸ್ ನ ಸಿಂಟ್ಯಾಕ್ಸ್ ನಾವು ನೋಡಿದಾಗ ಮೊದಲು ಟ್ಯಾಗ್ ಬರುತ್ತೆ ನೋಡಿ, ಈ ರೀತಿ ಟ್ಯಾಗ್ ಇರುತ್ತೆ, ಮಧ್ಯದಲ್ಲಿ ಕಂಟೆಂಟ್ ಇರುತ್ತೆ, ಮತ್ತೆ ಕ್ಲೋಸಿಂಗ್ ಟ್ಯಾಗ್ ಇರುತ್ತೆ. ಒಂದು ಟ್ಯಾಗ್ ಮುಂಚೆ ಬರುತ್ತೆ, ಆಮೇಲೆ ಏನ್ ನಾವು ಡಿಸ್ಪ್ಲೇ ಮಾಡ್ಬೇಕಂತಿದೀವಿ ಅದು ಬರುತ್ತೆ, ಆಮೇಲೆ ಆ ಟ್ಯಾಗ್ ನ ನಾವು ಕ್ಲೋಸ್ ಮಾಡಿರ್ತೀವಿ. ಇದರಲ್ಲಿ ಎರಡು ಟ್ಯಾಗ್ ಇದೆ. ಒಂದನ್ನ ನಾವು ಸ್ಟಾರ್ಟಿಂಗ್ ಟ್ಯಾಗ್ ಅಂತ ಕರಿತೀವಿ, ಇನ್ನೊಂದು ಕ್ಲೋಸಿಂಗ್ ಟ್ಯಾಗ್. ಸ್ಟಾರ್ಟಿಂಗ್ ಟ್ಯಾಗ್ ಮತ್ತೆ ಕ್ಲೋಸಿಂಗ್ ಟ್ಯಾಗ್ ಡಿಫ್ರೆನ್ಸ್ ಏನಂದ್ರೆ ಬರೀ ಸ್ಲ್ಯಾಶ್, ಒಂದು ಟ್ಯಾಗ್ ನ ನಾವು ಬರ್ದಿರ್ತೀವಿ, ಅದಕ್ಕೂ ಮುಂಚೆ ಸ್ಲ್ಯಾಶ್ ಕೊಟ್ಬಿಟ್ರೆ ಅದು ಕ್ಲೋಸಿಂಗ್ ಟ್ಯಾಗ್ ಆಗುತ್ತೆ. ಎಕ್ಸಾಂಪಲ್ ನಾವು ನೋಡ್ಬೇಕಂದ್ರೆ ಪಿ ಟ್ಯಾಗ್, ಇದೊಂದು ಪಿ ಟ್ಯಾಗ್ ಇದೆ, ಇದನ್ನ ನಾವು ಪ್ಯಾರಾಗ್ರಾಫ್ ಬರೆಯಕ್ಕೆ ಯೂಸ್ ಮಾಡ್ತೀವಿ. ಇದರ ಬಗ್ಗೆ ನಾವು ಮುಂದೆ ತಿಳ್ಕೊಳ್ಳೋಣ, ಈ ಟ್ಯಾಗ್ ನ ಯಾವ ರೀತಿ ಯೂಸ್ ಮಾಡೋದು ಅಂತ. ಎಕ್ಸಾಂಪಲ್ಗೆ ಇಲ್ಲಿ ಈ ಪಿ ಟ್ಯಾಗ್ ಇದೆ, ಇಲ್ಲಿ ಮಧ್ಯದಲ್ಲಿ ಎಮ್ ಸ್ಕ್ವೇರ್ ಟ್ಯುಟೋರಿಯಲ್ ಅಂತ ಕೊಟ್ಟಿದ್ದೀವಿ, ಕಂಟೆಂಟ್ ಬರುತ್ತೆ. ಅದಾದ್ಮೇಲೆ ಪಿ ಟ್ಯಾಗ್ ನ ನಾನು ಕ್ಲೋಸ್ ಮಾಡಿದ್ದೀನಿ. ಇದು ಒಂದು ಎಕ್ಸಾಂಪಲ್ ಟ್ಯಾಗ್ಸ್ ನ ಯಾವ ರೀತಿ ನಾವು ಬರೀತೀವಿ, ಇದರ ಸಿಂಟ್ಯಾಕ್ಸ್ ಏನು ಅಂತ. ಈಗ ಬನ್ನಿ ನೋಡೋಣ ನಾವು HTML ಟ್ಯಾಗ್ಸ್ ಅಲ್ಲಿ ಎಷ್ಟು ರೀತಿಯ ಟೈಪ್ಸ್ ಇದೆ. HTML ಟ್ಯಾಗ್ಸ್ ಅಲ್ಲಿ ಎರಡು ರೀತಿಯ ಟ್ಯಾಗ್ಸ್ ಇದೆ, 2 ಟೈಪ್ಸ್ ಆಫ್ ಟ್ಯಾಗ್ಸ್. ಒಂದು ಪೇರೆಡ್ ಟ್ಯಾಗ್, ಇನ್ನೊಂದು ಅನ್ಪೇರ್ಡ್ ಟ್ಯಾಗ್ ಅಂತ. ಹೆಸರಲ್ಲೇ ನಾವು ತಿಳ್ಕೊಬಹುದು, ಪೇರ್ ಅಂದ್ರೆ ಇದು ಜೊತೆಯಲ್ಲಿರುತ್ತೆ. ಅಂದ್ರೆ ಪೇರ್ ಟ್ಯಾಗ್ ಇದು ಇದು ಯಾವಾಗ್ಲೂ ಎರಡು ಟ್ಯಾಗ್ ಇರುತ್ತೆ. ಅಂದ್ರೆ ಒಂದನ್ನ ನಾವು ಸ್ಟಾರ್ಟಿಂಗ್ ಟ್ಯಾಗ್ ಅಂತ ಕರಿತೀವಿ, ಇನ್ನೊಂದನ್ನ ನಾವು ಕ್ಲೋಸಿಂಗ್ ಟ್ಯಾಗ್. ಇದು ಜೊತೆಯಲ್ಲೇ ಬರುತ್ತೆ, ಯಾವಾಗ್ಲೂ ಬರೀ ಒಂದಿರಲ್ಲ, ಎರಡಿರುತ್ತೆ. ಎಕ್ಸಾಂಪಲ್ ನಾವು ನೋಡ್ಬೇಕಂದ್ರೆ ನೋಡಿ, HTML ಒಂದು ಟ್ಯಾಗ್ ಇದೆ, ಇನ್ನೊಂದು HTML ಸ್ಲ್ಯಾಶ್ ಜೊತೆ ಇದೆ. ಅಂದ್ರೆ ಇವೆರಡೂ ಇರ್ಲೇಬೇಕಾಗತ್ತೆ. HTML ನಾವು ಯೂಸ್ ಮಾಡಿದೀವಿ ಅಂದ್ರೆ ಅದರ ಎಂಡು ಇರ್ಲೇಬೇಕು. ಪಿ ಟ್ಯಾಗ್ ಸ್ಟಾರ್ಟಿಂಗ್ ಟ್ಯಾಗ್ ಇದೆ, ಇದಕ್ಕೆ ಕ್ಲೋಸಿಂಗ್ ಟ್ಯಾಗ್ ಇದೆ. ಅದೇ ರೀತಿ H1 ಟ್ಯಾಗ್, ಇದಕ್ಕೂ ಸ್ಟಾರ್ಟಿಂಗ್ ಟ್ಯಾಗ್ ಇದೆ, ಒಂದು ಕ್ಲೋಸಿಂಗ್ ಟ್ಯಾಗ್ ಇದೆ. ಈ ರೀತಿ ಇದು ಪೇರ್ ಟ್ಯಾಗ್. ಅಂದ್ರೆ ಅನ್ಪೇರ್ಡ್ ಟ್ಯಾಗ್ ಅಂದ್ರೆ ಇದು ಯಾವಾಗ್ಲೂ ಸಿಂಗಲ್ ಆಗಿರುತ್ತೆ, ಡಬಲ್ ಬರಲ್ಲ ಇದು, ಅದನ್ನ ನಾವು ಅನ್ಪೇರ್ಡ್ ಟ್ಯಾಗ್ ಅಂತ ಕರಿತೀವಿ. ಅಂದ್ರೆ ಬರೀ ಸ್ಟಾರ್ಟಿಂಗ್ ಟ್ಯಾಗ್ ಇರುತ್ತೆ, ಕ್ಲೋಸಿಂಗ್ ಟ್ಯಾಗ್ ಇದಕ್ಕೆ ಇರಲ್ಲ. ಎಕ್ಸಾಂಪಲ್ಗೆ ಡಾಕ್ ಟೈಪ್ ಅಂತ ಒಂದು ಟ್ಯಾಗ್ ಇದೆ, ಇದು ಯಾವಾಗ್ಲೂ ಸಿಂಗಲೇ ಇರುತ್ತೆ, ಇದರ ಸ್ಟಾರ್ಟಿಂಗ್ ಮಾತ್ರ ಇದೆ, ಕ್ಲೋಸಿಂಗ್ ಟ್ಯಾಗ್ ಇರಲ್ಲ. ಅದೇ ರೀತಿ BR ಅಂತ ಒಂದು ಟ್ಯಾಗ್ ಇದೆ, ಇದು ಸಿಂಗಲ್ ಇರುತ್ತೆ, ಇನ್ನೊಂದು ಇದರ ಜೊತೆ ಕ್ಲೋಸಿಂಗ್ ಇರಲ್ಲ. HR ಅನ್ನೋ ಒಂದು ಟ್ಯಾಗ್ ಇದೆ, ಇದು ಸಿಂಗಲ್ ಇರುತ್ತೆ, ಇದಕ್ಕೂ ಕ್ಲೋಸಿಂಗ್ ಟ್ಯಾಗ್ ಇರಲ್ಲ. ಇದು ಏನ್ BR ಅಂದ್ರೆ ಏನು, ಡಾಕ್ ಟೈಪ್ ಅಂದ್ರೆ ಏನು, ಇವೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಂದಿನ ವಿಡಿಯೋಸ್ ಅಲ್ಲಿ ನಾವು ಅದರ ಬಗ್ಗೆ ತಿಳ್ಕೊಳ್ಳೋಣ. ಈ ಟ್ಯಾಗ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ, ಅದು ಯೂಸ್ ಮಾಡಿದಾಗ ಔಟ್ಪುಟ್ ಏನ್ ಬರುತ್ತೆ ಅಂತ ನೋಡೋಣ. ಈಗ ಬನ್ನಿ ನಾವು ನೋಡೋಣ HTML ನ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ.
HTML ನ ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ ಒಂದು ನಾವು HTML ಕೋಡ್ ಬರೆದಾಗ ಒಂದು ಪೇಜ್ ಬರೆಯೋಕ್ಕೆ ಕೋಡ್ ಬರೀತೀವಿ. ಅದರಲ್ಲಿ ಮುಖ್ಯವಾಗಿ ಇರಲೇಬೇಕಾದ ಒಂದು ಕೆಲವು ಡಾಕ್ಯುಮೆಂಟ್, ಒಂದು ಸ್ಟ್ರಕ್ಚರ್, ಅದನ್ನ ನಾವು ಬೇಸಿಕ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಮುಖ್ಯವಾಗಿ ಇದರಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಅಲ್ಲಿ ಒಂದು DTD ಸೆಕ್ಷನ್ ಬರುತ್ತೆ, ಮತ್ತೆ ಇನ್ನೊಂದು ಮೈನ್ ಕಂಟೈನರ್ ಸೆಕ್ಷನ್ ಬರುತ್ತೆ. ಆ ಮೈನ್ ಕಂಟೈನರ್ ಅಲ್ಲಿ ಹೆಡ್ ಸೆಕ್ಷನ್ ಬರುತ್ತೆ, ಇನ್ನೊಂದು ಬಾಡಿ ಸೆಕ್ಷನ್ ಅಂತ ಬರುತ್ತೆ. DTD ಸೆಕ್ಷನ್ ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಈ ಡಾಕ್ ಟೈಪ್ ಅನ್ನೋ ಈ ಟ್ಯಾಗ್ ಇಂದ. ನೋಡಿ, ಈ ಟ್ಯಾಗ್ ಡಾಕ್ ಟೈಪ್, ಈ ಟ್ಯಾಗ್ ನ DTD ಸೆಕ್ಷನ್ ಇದರಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಇನ್ನೊಂದು ಮೈನ್ ಕಂಟೈನರ್, ಇದನ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ HTML ಟ್ಯಾಗ್ ಇಂದ. HTML ಸ್ಟಾರ್ಟಿಂಗ್ ಇರುತ್ತೆ, HTML ಒಂದು ಕ್ಲೋಸಿಂಗ್ ಟ್ಯಾಗ್ ಇರುತ್ತೆ. ಇದರ ಮಧ್ಯದಲ್ಲಿ ಬರುವ ಕಂಪ್ಲೀಟ್ ಅನ್ನ ನಾವು ಮೈನ್ ಕಂಟೈನರ್ ಅಂತೀವಿ. ಹಾಗೆ ಹೆಡ್ ಟ್ಯಾಗ್, ಮೈನ್ ಕಂಟೈನರ್ ಒಳಗಡೆ ಈ HTML ಒಳಗಡೆ ಬರುತ್ತೆ, ಇದು ಹೆಡ್ ಟ್ಯಾಗ್ ಅಂತ. ಇದನ್ನ ಹೆಡ್ ಈ ಟ್ಯಾಗ್ಸ್ ಯೂಸ್ ಮಾಡ್ತೀವಿ. ಬಾಡಿ ಸೆಕ್ಷನ್ ಅಂತ, ಇದನ್ನ ನಾವು ಬಾಡಿ ಟ್ಯಾಗ್ಸ್, ಸ್ಟಾರ್ಟಿಂಗ್ ಬರುತ್ತೆ, ಕ್ಲೋಸಿಂಗ್ ಬರುತ್ತೆ, ಈ ಟ್ಯಾಗ್ಸ್ ಇಂದ ನಾವು ಇದನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಈಗ ಬನ್ನಿ ಒಂದೊಂದೇ ಇದು DTD ಅಂದ್ರೆ ಏನು, ಮೈನ್ ಕಂಟೈನರ್ ಬಗ್ಗೆ ತಿಳ್ಕೊಳ್ಳೋಣ. DTD ಅಂದ್ರೆ ಡಾಕ್ಯುಮೆಂಟ್ ಟೈಪ್ ಡಿಕ್ಲರೇಷನ್ ಅಂತ. ಇದನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ನಾವು ಯಾವ HTML ನ ಯಾವ ವರ್ಷನ್ ಯೂಸ್ ಮಾಡ್ತಾ ಇದ್ದೀವಿ ಅದನ್ನ ಬ್ರೌಸರ್ಗೆ ಇನ್ಫಾರ್ಮೇಶನ್ ಅದರದ್ದು ಕೊಡಕ್ಕೆ ನಾವು ಈ DTD ಟ್ಯಾಗ್ ಯೂಸ್ ಮಾಡ್ತೀವಿ. ಅಂದ್ರೆ HTML ಅಲ್ಲಿ HTML1, HTML 2.0, HTML 3.0, HTML 4.0, HTML5, ಈ ರೀತಿ ಡಿಫ್ರೆಂಟ್ ವರ್ಷನ್ಸ್ ಇದೆ. ನಾವು ಯಾವ ವರ್ಷನ್ ಯೂಸ್ ಮಾಡಿ ಕೋಡ್ ಅನ್ನ ನಾವು ಬರಿತಾ ಇದ್ದೀವಿ ಆ ಇನ್ಫಾರ್ಮೇಶನ್ ನ ಬ್ರೌಸರ್ಗೆ ಕೊಡಕ್ಕೆ ನಾವು ಈ DTD ಟ್ಯಾಗ್ ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಗೆ ನೋಡಿದ್ರೆ, ನಾವು ವರ್ಷನ್ 4 HTML ನ ವರ್ಷನ್ 4 ನಾವು ಯೂಸ್ ಮಾಡಿ ಕೋಡ್ ಬರಿತಾ ಇದೀವಿ ಅಂದ್ರೆ, ನೋಡಿ ಇಲ್ಲಿ ಬರ್ದಿದ್ದೀನಿ, ಈ ರೀತಿ ನಾವು ಈ ಡಾಕ್ ಟೈಪ್ ಒಳಗಡೆ ಈ ಲಿಂಕ್, ಈ ಕಂಪ್ಲೀಟ್ ಈ ಕೋಡ್ ನ ನಾವು ಬರಿಬೇಕಾಗುತ್ತೆ. ಡಾಕ್ ಟೈಪ್ ಆದ್ಮೇಲೆ HTML ಪಬ್ಲಿಕ್, ಈ ಕಂಪ್ಲೀಟ್ ಅಲ್ಲಿಂದ ಹಿಡಿದು ಲಾಸ್ಟ್ ಲೂಸ್ ಡಾಟ್ DTD ಇಲ್ಲಿವರೆಗೂ ನಾವು ಬರೀತೀವಿ. ಇದು ಈ ಕಂಪ್ಲೀಟ್ ಈ ಕೋಡ್ ನ ನಾವು ಬರ್ದಿದೀವಿ ಅಂದ್ರೆ ಇದರ ಅರ್ಥ ನಾವು HTML ನ ವರ್ಷನ್ 4 ನ ಯೂಸ್ ಮಾಡಿ ನಾವು ಕೋಡ್ ಬರೀತಾ ಇದೀವಿ. ಹಾಗೆ ವರ್ಷನ್ 5 ಇವಾಗ ಕರೆಂಟ್ ನಡೀತಾ ಇರೋ ವರ್ಷನ್, ನಾವು ಈ ಮುಂದಿನ ವಿಡಿಯೋಸ್ ಅಲ್ಲಿ ತಿಳ್ಕೊಳ್ಳುವ ವರ್ಷನ್ ಅಂದ್ರೆ ಅದು ವರ್ಷನ್ 5, HTML5. ಅದರ ಕೋಡ್ ಅಂದ್ರೆ ಡಾಕ್ ಟೈಪ್ ಜೊತೆ ಸಿಂಪಲ್ ಆಗಿ HTML ಅಂತ ಬರೆದ್ರೆ ನಾವು HTML5 ವರ್ಷನ್ ನ ಯೂಸ್ ಮಾಡ್ತಾ ಇದೀವಿ ಅಂತ. ನೋಡಿ, ಇಲ್ಲಿ ನೋಡಬಹುದು, ಹಿಂದಿನ ವರ್ಷನ್ಸ್ಗೆ ತುಂಬಾ ದೊಡ್ಡ ಕೋಡ್ ಇರ್ತಾ ಇತ್ತು ಅದನ್ನ ಬರೆಯಕ್ಕೆ, ಆದ್ರೆ ಇವಾಗ HTML5 ವರ್ಷನ್ಗೆ ಬರೀ ಡಾಕ್ ಟೈಪ್ ಅಲ್ಲಿ HTML ಅಂತ ಬರೆದ್ರೆ ಸಾಕು, ಅದರ ಅರ್ಥ ನಾವು 5th ವರ್ಷನ್ ಯೂಸ್ ಮಾಡ್ತೀವಿ. ಯಾವುದೇ ಒಂದು HTML ಡಾಕ್ಯುಮೆಂಟ್ ನಾವು ಬರಿಬೇಕಂದ್ರೆ ಅದನ್ನ ಸ್ಟಾರ್ಟ್ ಮಾಡೋದು ಈ ಡಾಕ್ ಟೈಪ್ ಟ್ಯಾಗ್ ಇಂದಾನೆ. ಇದು ನಾವು ಯೂಸ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತಂದ್ರೆ, ನಾವು ಫಾರ್ ಎಕ್ಸಾಂಪಲ್ ಈ ಡಾಕ್ ಟೈಪ್ ಬರ್ದಿಲ್ಲ ಅಂದ್ರೆ ಕೆಲವು ಫೀಚರ್ಸ್ ಇರುತ್ತೆ, ಅದರ ಬಗ್ಗೆ ಬ್ರೌಸರ್ಗೆ ಗೊತ್ತಾಗಲ್ಲ ಆ ಟ್ಯಾಗ್ಸ್ ನಾವು ಯಾವ್ದು ಯೂಸ್ ಮಾಡ್ತಾ ಇದ್ದೀವಿ ಅಂತ, ಅದು ವರ್ಕ್ ಆಗಲ್ಲ ಸರಿಯಾಗಿ. ಅಂದ್ರೆ ನಾವು ಕೋಡ್ ಕಂಪ್ಲೀಟ್ ಆಗಿ ಬರೆಯೋ ಕೋಡ್ಸ್ ಎಲ್ಲ ಬ್ರೌಸರ್ಗೆ ಅರ್ಥ ಆಗ್ಬೇಕು ಅಂದ್ರೆ ನಾವು ಯೂಸ್ ಮಾಡ್ತಾ ಇರೋ ವರ್ಷನ್ ನ ಅದರಲ್ಲಿ ರೆಪ್ರೆಸೆಂಟ್ ಕೊಡ್ಲೇಬೇಕಾಗುತ್ತೆ. ಅದಕ್ಕಾಗಿ ನಾವು ಈ ಡಾಕ್ ಟೈಪ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬನ್ನಿ ಮೈನ್ ಕಂಟೈನರ್, ಅದರಲ್ಲಿ ಬರೋ ಹೆಡ್ ಮತ್ತು ಬಾಡಿ ಬಗ್ಗೆ ತಿಳ್ಕೊಳ್ಳೋಣ. ಮೈನ್ ಕಂಟೈನರ್, ಇದನ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ HTML ಟ್ಯಾಗ್ ಇಂದ. HTML ಸ್ಟಾರ್ಟಿಂಗ್, HTML ಕ್ಲೋಸ್ ಬರುತ್ತೆ, ಅದರ ಮಧ್ಯದಲ್ಲಿ 2 ಸೆಕ್ಷನ್ ಬರುತ್ತೆ, ಒಂದು ಹೆಡ್ ಸೆಕ್ಷನ್ ಅಂತ, ಇನ್ನೊಂದು ಬಾಡಿ ಸೆಕ್ಷನ್ ಅಂತ. ಹೆಡ್ ಸೆಕ್ಷನ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಇದರಲ್ಲಿ ಬರೆಯುವ ಯಾವುದೇ ಡೇಟಾ ಅದು ಬ್ರೌಸರ್ ಅಲ್ಲಿ ಡಿಸ್ಪ್ಲೇ ಆಗಲ್ಲ, ವೆಬ್ ಪೇಜ್ ಅಲ್ಲಿ ಡಿಸ್ಪ್ಲೇ ಆಗಲ್ಲ. ಇದನ್ನ ನಾವು ಬರೀ ಬ್ರೌಸರ್ಗೆ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬ್ರೌಸರ್ಗೆ ಕೊಡಬೇಕಾಗತ್ತೆ. ಆ ಇನ್ಫಾರ್ಮೇಶನ್ ಬ್ರೌಸರ್ ಕೊಡಕ್ಕೆ ನಾವು ಹೆಡ್ ಟ್ಯಾಗ್ ಒಳಗಡೆ ಅದನ್ನ ಬರೀತೀವಿ ನಾವು. ಅಂದ್ರೆ ಹೆಡ್ ಟ್ಯಾಗ್ ಅಲ್ಲಿ ಬರೋ ಡೇಟಾ ವೆಬ್ ಪೇಜ್ ಅಲ್ಲಿ ಡಿಸ್ಪ್ಲೇ ಆಗಲ್ಲ, ಬರೀ ಬ್ರೌಸರ್ಗೆ ಕೆಲವು ಇನ್ಫಾರ್ಮೇಶನ್ ಕೊಡಕ್ಕೆ ನಾವು ಹೆಡ್ ಟ್ಯಾಗ್ ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಹೆಡ್ ಟ್ಯಾಗ್ ಅಲ್ಲಿ ನಾವು ಟೈಟಲ್ ಪೇಜ್ ಕೊಡಕ್ಕೆ ಒಂದು ಟ್ಯಾಗ್ ಯೂಸ್ ಮಾಡ್ತೀವಿ, ಅದನ್ನ ಹೆಡ್ ಸೆಕ್ಷನ್ ಅಲ್ಲೇ ಬರೀತೀವಿ. ನೆಕ್ಸ್ಟ್ ಬಾಡಿ ಸೆಕ್ಷನ್ ಬಂದಾಗ ನಾವು ಈ ಬಾಡಿ ಟ್ಯಾಗ್ ಒಳಗಡೆ ನಾವು ಬರೆಯುವ ಯಾವುದೇ ಒಂದು ಕಂಟೆಂಟ್ ಬರೀತೀವಿ, ಅದು ವೆಬ್ ಪೇಜ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಂದ್ರೆ ವೆಬ್ ಪೇಜ್ ಅಲ್ಲಿ ಡಿಸ್ಪ್ಲೇ ಆಗುವ ಪ್ರತಿಯೊಂದು ಡೇಟಾ ಬಾಡಿ ಟ್ಯಾಗ್ ಒಳಗಡೆನೂ ನಾವು ಬರ್ದಿರ್ತೀವಿ. ಅದನ್ನ ಯಾವ ರೀತಿ ಡಿಸ್ಪ್ಲೇ ಮಾಡಬೇಕು, ಅದು ಬೇರೆ ಬೇರೆ ಟ್ಯಾಗ್ಸ್ ಬರುತ್ತೆ. ಅಂದ್ರೆ ವೆಬ್ ಪೇಜ್ ಅಲ್ಲಿ ಡಿಸ್ಪ್ಲೇ ಆಗುವ ಎಲ್ಲಾ ಡೇಟಾ ಬಾಡಿ ಟ್ಯಾಗ್ ಒಳಗಡೆ ನಾವು ಕೊಟ್ಟಿರ್ತೀವಿ. ಅದನ್ನ ನೋಡಿ, ನಾವು ಒಂದು ಡಯಾಗ್ರಾಮೆಟಿಕ್ ಸ್ಟ್ರಕ್ಚರ್ ಅಲ್ಲಿ ನಾನು ಇದರಲ್ಲಿ ಬರ್ದಿದ್ದೀನಿ ನೋಡಿ. ಈ ರೀತಿ ಮೊದಲು ಡಾಕ್ ಟೈಪ್ ಈ ಟ್ಯಾಗ್ ಸ್ಟಾರ್ಟ್ ಆಗುತ್ತೆ,
ಅದಾದ್ಮೇಲೆ HTML ಬರುತ್ತೆ, ಅದರದ್ದು HTML ಕ್ಲೋಸ್ ಆಗಿದೆ. ಅದರ ಮಧ್ಯದಲ್ಲಿ ಹೆಡ್ ಸೆಕ್ಷನ್ ಬಂದಿದೆ, ಇದು ಹೆಡ್ ಟ್ಯಾಗ್ ಸ್ಟಾರ್ಟಿಂಗ್, ಹೆಡ್ ಟ್ಯಾಗ್ ಕ್ಲೋಸ್ ಇದು ಯೂಸ್ ಮಾಡಿದೀವಿ, ಇದು ಹೆಡ್ ಸೆಕ್ಷನ್ ಅಂತ. ಅದೇ ರೀತಿ ಬಾಡಿ ಸ್ಟಾರ್ಟಿಂಗ್ ಟ್ಯಾಗ್, ಬಾಡಿ ಇದು ಕ್ಲೋಸಿಂಗ್ ಟ್ಯಾಗ್, ಇದು ಬಾಡಿ ಸೆಕ್ಷನ್ ಅಂತ. ಇವೆರಡನ್ನ ಸೇರಿಸಿ ಕಂಪ್ಲೀಟ್ ಆಗಿ HTML ಮೇನ್ ಕಂಟೈನರ್ ಬರುತ್ತೆ. ಇದು ಡಯಾಗ್ರಮೆಟಿಕ್ ರೆಪ್ರೆಸೆಂಟೇಷನ್ ಯಾವ ರೀತಿ ಮಾಡ್ತೀವಿ ಅಂತ ಬೇಸಿಕ್ ಸ್ಟ್ರಕ್ಚರ್. ಈಗ ಬನ್ನಿ ನಾವು ಇದರಲ್ಲಿ ಈ ಬೇಸಿಕ್ ಸ್ಟ್ರಕ್ಚರ್ನ ಬರೆದು ಒಂದ್ಸತಿ ಏನಾಗತ್ತೆ ಅಂತ ನೋಡ್ಕೊಳ್ಳೋಣ. ಪ್ರಾಕ್ಟಿಕಲ್ ಆಗಿ ನೋಡಿದಾಗ ನಿಮಗೂ ಅರ್ಥ ಆಗುತ್ತೆ. ಹಿಂದಿನ ವಿಡಿಯೋದಲ್ಲಿ ನಾವು ಒಂದು ಡೆಮೋ ಅಂತ ಒಂದು ಪೇಜ್ನ ಕ್ರಿಯೇಟ್ ಮಾಡಿದ್ವಿ, ಡಾಕ್ಯುಮೆಂಟ್ ಪೇಜ್. ಅದೇ ಪೇಜ್ನ ನಾವು ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ನೋಟ್ ಪ್ಯಾಡ್ ಕೊಡ್ತೀನಿ ನಾನು. ಅಂದರೆ ಇದನ್ನ ನಾನು ನೋಟ್ ಪ್ಯಾಡ್ ಅಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಇವಾಗ. ಇದನ್ನ ಓಪನ್ ಮಾಡಿದಾಗ ನೋಡಿ ಇದು ಓಪನ್ ಆಗಿದೆ. ಇದರಲ್ಲಿ ನಾವು ಇವಾಗ ಬೇಸಿಕ್ ಸ್ಟ್ರಕ್ಚರ್ನ ಬರೆಯೋಣ. ನಾವು ಯಾವಾಗಲೂ HTML ಕೋಡ್ನ ಬರೆಯುವಾಗ ಡಾಕ್ ಟೈಪ್ ಇಂದಾನೆ ಸ್ಟಾರ್ಟ್ ಮಾಡಬೇಕು. ಡಾಕ್ ಟೈಪ್ HTML ಇದು ಬಂದ್ಬಿಟ್ಟು ಅನ್ಪೇಯ್ಡ್ ಟ್ಯಾಗ್. ಇದು ಬರೀ ಸಿಂಗಲ್ ಆಗಿರುತ್ತೆ, ಇದರದ್ದು ಕ್ಲೋಸಿಂಗ್ ಟ್ಯಾಗ್ ಬರಲ್ಲ. ಅದಾದ್ಮೇಲೆ ಬರುತ್ತೆ HTML ಟ್ಯಾಗ್, HTML ಸ್ಟಾರ್ಟಿಂಗ್ ಟ್ಯಾಗ್, HTML ಕ್ಲೋಸಿಂಗ್ ಟ್ಯಾಗ್. ಅದರ ಮಧ್ಯದಲ್ಲಿ ಬರುತ್ತೆ ಹೆಡ್ ಸೆಕ್ಷನ್, ಅದನ್ನ ಹೆಡ್ ಟ್ಯಾಗ್ ಸ್ಟಾರ್ಟಿಂಗ್, ಹೆಡ್ ಟ್ಯಾಗ್ ಕ್ಲೋಸ್, ಹೆಡ್ ಟ್ಯಾಗ್ ನ ಕ್ಲೋಸ್ ಟ್ಯಾಗ್ ಯಾವಾಗಲೂ ಸ್ಲ್ಯಾಶ್ ಬರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಬರುತ್ತೆ ಬಾಡಿ ಸೆಕ್ಷನ್, ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ ಬಾಡಿ ಟ್ಯಾಗ್ ಇಂದ. ಬಾಡಿ ಸ್ಟಾರ್ಟಿಂಗ್, ಬಾಡಿ ಸ್ಲ್ಯಾಶ್, ಕ್ಲೋಸಿಂಗ್ ಟ್ಯಾಗ್. ಇದು ನಾನು ಇವಾಗ ಬೇಸಿಕ್ ಸ್ಟ್ರಕ್ಚರ್ನ ಬರೆದಿದ್ದೀನಿ ಇಲ್ಲಿ. ಇದನ್ನ ಸೇವ್ ಮಾಡ್ತಾ ಇದ್ದೀನಿ. ಸೇಮ್ ಅದೇ ಹೆಸರಿಂದಾನೇ ಸೇವ್ ಮಾಡೋಣ. ಇವಾಗ ನೋಡೋಣ ಇದನ್ನ ರನ್ ಮಾಡಿ ಇದು ಯಾವ ರೀತಿ ಓಪನ್ ಆಗುತ್ತೆ ಅಂತ. ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಬ್ರೌಸರ್ ಅಲ್ಲಿ ಓಪನ್ ಆಗುತ್ತೆ. ನೋಡಿ, ನಾವು ಯಾವುದೇ ರೀತಿಯ ಡೇಟಾ ಇದರಲ್ಲಿ ಬರೆದಿಲ್ಲ HTML ಪೇಜ್ ಅಲ್ಲಿ, ಅದಕ್ಕಾಗಿ ಇಲ್ಲಿ ಯಾವುದೇ ರೀತಿಯ ಡೇಟಾ ಡಿಸ್ಪ್ಲೇ ಆಗಿಲ್ಲ. ಈಗ ನೋಡಿ, ನಾನು ಹೆಡ್ ಸೆಕ್ಷನ್ ಅಲ್ಲಿ ಒಂದು ಟ್ಯಾಗ್ ಯೂಸ್ ಮಾಡ್ತಾ ಇದ್ದೀನಿ, ಟೈಟಲ್ ಅಂತ. ಟೈಟಲ್, ಇದಕ್ಕೆ ನೇಮ್ ಕೊಡೋಣ HTML ಪೇಜ್. ಅದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ, ಸ್ಟಾರ್ಟಿಂಗ್. ಇದನ್ನ ಸೇವ್ ಮಾಡಿ ನೋಡಿ. ಇವಾಗ ಇದನ್ನ ರಿಫ್ರೆಶ್ ಮಾಡಿದ್ರೆ ನೋಡಿ, ಇದರ ಒಳಗಡೆ ಬರೆದ ಈ ಡೇಟಾ ಇಲ್ಲಿ ಡಿಸ್ಪ್ಲೇ ಆಗಲ್ಲ ವೆಬ್ ಪೇಜ್ ಅಲ್ಲಿ. ಅದರ ಬದಲಾಗಿ ಇಲ್ಲಿ ನೀವು ನೋಡಬಹುದು ಹೆಡ್ಡಿಂಗ್ ಪೇಜ್, ಟೈಟಲ್ ಪೇಜ್ ಬಂದಿದೆ, HTML ಪೇಜ್ ಅಂತ. ಈ ಟೈಟಲ್ ಕೊಡೋಕ್ಕೆ ನಾವು ಈ ಟೈಟಲ್ ಅನ್ನೋ ಟ್ಯಾಗ್ ನ ಯೂಸ್ ಮಾಡ್ತೀವಿ. HTML ನಾನು ಇವಾಗ ಚೇಂಜ್ ಮಾಡ್ತೀನಿ, HTML ಫಸ್ಟ್ ಪೇಜ್ ಅಂತ. ಸೇವ್ ಮಾಡಿ ನೋಡಿ, ಇಲ್ಲಿ HTML ಪೇಜ್ ಇದೆ. ಇದನ್ನ ರಿಫ್ರೆಶ್ ಮಾಡಿದ್ರೆ HTML ಫಸ್ಟ್ ಪೇಜ್. ಅರ್ಥ ಆಯ್ತಾ? ಈ ಹೆಡ್ ಅಲ್ಲಿ ಬರುವ ಯಾವುದೇ ಒಂದು ಡೇಟಾ ವೆಬ್ ಪೇಜ್ ಅಲ್ಲಿ ಡಿಸ್ಪ್ಲೇ ಆಗಲ್ಲ. ನಾವು ಇವಾಗ ಬಾಡಿ ಸೆಕ್ಷನ್ ಅಲ್ಲಿ ಒಂದು ಡೇಟಾ ಡಿಸ್ಪ್ಲೇ ಮಾಡೋಣ. ಫಾರ್ ಎಕ್ಸಾಂಪಲ್ ಹೆಲೋ ವರ್ಲ್ಡ್. ಏನು ಟ್ಯಾಗ್ಸ್ ಯೂಸ್ ಮಾಡಿಲ್ಲ ನಾನು, ಬರೀ ಡೇಟಾನ ಟೈಪ್ ಮಾಡಿದ್ದೀನಿ. ನೋಡಿ, ಹೆಲೋ ವರ್ಲ್ಡ್ ಅಂತ ಡಿಸ್ಪ್ಲೇ ಆಗುತ್ತೆ. ಆಯ್ತಲ್ಲ? ಇದರಲ್ಲಿ ಬರೆಯುವ ಡೇಟಾ ನಾವು ವೆಬ್ ಪೇಜ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದನ್ನ ಬೇರೆ ರೀತಿ ಬೇರೆ ಟ್ಯಾಗ್ಸ್, ಫಾರ್ ಎಕ್ಸಾಂಪಲ್ ನಾನು ಒಂದು H1 ಟ್ಯಾಗ್ ಯೂಸ್ ಮಾಡ್ತೀನಿ. ವೆಲ್ಕಮ್ ಟು HTML /H1. ನೋಡಿ, ಇದು ಪೇರ್ ಟ್ಯಾಗ್. H1 ಸ್ಟಾರ್ಟ್ ಮಾಡಿದ್ದೀನಿ, H1 ಕ್ಲೋಸ್ ಮಾಡಿದ್ದೀನಿ, ಇದರ ಮಧ್ಯದಲ್ಲಿ ಡೇಟಾ ಬರೆದಿದ್ದೀನಿ. ಇದನ್ನ ಸೇವ್ ಮಾಡಿ ಪೇಜ್ನ ರಿಫ್ರೆಶ್ ಮಾಡಿದ್ರೆ ನೋಡಿ, ವೆಲ್ಕಮ್ ಟು HTML ಸ್ವಲ್ಪ ದೊಡ್ಡದಾಗಿ ಬರ್ತಿದೆ. ಇದು ಯಾವ ರೀತಿ, ಈ H1 ಅಂದ್ರೆ ಏನು, ಇದರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅರ್ಥ ಆಯ್ತಲ್ಲ? ಇದು ಬಂದ್ಬಿಟ್ಟು ಬೇಸಿಕ್ ಸ್ಟ್ರಕ್ಚರ್. ಯಾವಾಗ್ಲೂ ನಿಮ್ಗೆ ಗೊತ್ತಿರ್ಬೇಕು. ಇದನ್ನ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗಕ್ಕೆ ಅಂತ. ಇದು ಬೇಸಿಕ್ ಸ್ಟ್ರಕ್ಚರ್, ಇಷ್ಟು ಡೇಟಾ. ಇದನ್ನ ನಾವು ಯಾವುದೇ ಒಂದು HTML ಡಾಕ್ಯುಮೆಂಟ್ ಬರೆಯೋಕ್ಕೂ ಮೊದಲು ಈ ಬೇಸಿಕ್ ಸ್ಟ್ರಕ್ಚರ್ನ ನಾವು ಬರ್ಕೋಬೇಕು. ಅದಾದ್ಮೇಲೆ ನಮ್ಗೆ ಏನ್ ಡೇಟಾ ನಾವು ಡಿಸ್ಪ್ಲೇ ಮಾಡಬೇಕು, ಯಾವ ರೀತಿ ಮಾಡಬೇಕು, ಅದಕ್ಕೆ ಬೇಕಾಗಿರುವ ಟ್ಯಾಗ್ನ ನಾವು ಯೂಸ್ ಮಾಡಬಹುದು. ಇದು HTML ನ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ. ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಅದರ ಬಗ್ಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ HTML ಅಲ್ಲಿ ಹೆಡ್ಡಿಂಗ್ಸ್ ಯಾವ ರೀತಿ ಡಿಸ್ಪ್ಲೇ ಮಾಡೋದು, HTML ಅಲ್ಲಿ ಪ್ಯಾರಾಗ್ರಾಫ್ ಅನ್ನು ಯಾವ ರೀತಿ ಬರಿಬೇಕು, ಅದಕ್ಕೆ ಯಾವ ಟ್ಯಾಗ್ಸ್ ಯೂಸ್ ಮಾಡ್ತೀವಿ, ಅದರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಈ ನನ್ನ
HTML ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳಲು ಈ ಪ್ಲೇ ಲಿಸ್ಟ್ ಅಲ್ಲಿ ಬರುವ ಎಲ್ಲಾ ವಿಡಿಯೋಸ್ನ ತಪ್ಪದೇ ವೀಕ್ಷಿಸಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.